ಸ್ಕಿನ್ನು ಪಳಪಳ ಅಂತ ಹೊಳಿಬೇಕು ಅಂದರೆ ಈ ಸೋಪ್ನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವತ್ತು ನಾನು ಪಪ್ಪಾಯದಲ್ಲಿ ಸೋಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಈಗ ನೋಡ್ಕೊಳ್ಳೋಣ. ಒಂದು ಪಪ್ಪಾಯನ ತೊಗೊಂಡಿದ್ದೀನಿ, ಫುಲ್ಲು ಹಣ್ಣಾಗಿರಬೇಕು. ಸೊ ಅದನ್ನು ಒಂದು ಪಪ್ಪಾಯದಲ್ಲಿ 1/4 ಭಾಗ ಆಗೋಷ್ಟು ಪಪ್ಪಾಯನ ತಗೊಂಡು ಸೋಪ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಅದರಲ್ಲಿರೋ ಸಿಪ್ಪೆ ಎಲ್ಲ ಜೀವ ಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ಗಳಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಬೇಕು ಅಂದರೆ ಆ್ಯಡ್ ಮಾಡಿಕೊಂಡು ತುಂಬಾ ಸ್ಮೂತ್ ಪೇಸ್ಟ್ ಮಾಡ್ಕೊಂಬರ್ಬೇಕು. ನೀರೇನು ಬೇಡ ಅಂದರೆ ಹಾಗೆ ಒಂದು ಸಲ ರುಬ್ಬಿ ನೋಡಿ. ಇಲ್ಲಾಂದರೆ ಬೇಕು ಅನಿಸಿದ್ರೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಬಿಟ್ಟು ನುಣ್ಣಗೆ ಈ ರೀತಿಯಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಬೇಕು. ಈಗ ನಾನು ಒಂದು ಲೋಟ ಇಟ್ಕೊಂಡಿದ್ದೀನಿ. ಲೋಟದ ಮೇಲೆ ನಾವು ಟೀ ಕಾಫಿ ಸೋಗಿಸ್ತೀವಲ್ಲ, ಸೊ ಅಷ್ಟೇನನ್ನು ಇಟ್ಕೊಂಡು ಈ ರೀತಿಯಾಗಿ ಸೋದಿಸ್ಕೊಳ್ಬೇಕಾಗುತ್ತೆ. ತುಂಬಾ ನುಣ್ಣಗೆ ಆಗಿದ್ದರೆ, ಪೇಸ್ಟ್ ಆಗಿದ್ದರೆ ಏನೋ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ ಈ ರೀತಿಯಾಗಿ ಗಂಟುಗಳಿರುತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಸ್ಟೇನರ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಸೋದಿಸ್ಕೊಂಡಿದ್ದೀನಿ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನು ಆಗಲೇ ಒಂದು ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಟ್ಟಿದೆ. ಸೊ ಈಗ ಅದ್ರ ಮೇಲೆ ಒಂದು ಬಟ್ಲಿ ಇಟ್ಬಿಟ್ಟು ಸೋಪ್ ಬೇಸ್ನ ಹಾಕ್ಕೊತಿದ್ದೀನಿ. ನಿಮಗೆ ಸೋಪ್ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ಸೊ ಅಷ್ಟು ಪ್ರಮಾಣಕ್ಕೆ ನೀವು ಸೋಪ್ ಬೇಸ್ನ ತೊಗೊಳ್ಬೇಕಾಗುತ್ತೆ. ಸೊ ಈಗ ಇದಕ್ಕೆ ಸೋಪ್ ಬೇಸ್ನ ಹಾಕ್ಬಿಟ್ಟು ಚೆನ್ನಾಗಿ ಕರಗೋವರೆಗೂ ಕುದಿಸ್ಕೊಳ್ಳೋಣ. ನಾನಿಲ್ಲಿ 6 ಸೋಪ್ ಆಗೋಷ್ಟು ಮಾಡ್ಕೊತಿದ್ದೀನಿ. ಸೊ ಇಷ್ಟಾದರೆ ಸಾಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಕುದಿಸ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿ ಕರಗಬೇಕು. ಕರಗಿದಾದ್ಮೇಲೆ ಆಗಲೇ ನಾವು ರುಬ್ಬಿಟ್ಕೊಂಡಿರೋ ಪಪ್ಪಾಯ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಒಂದು 2ರಿಂದ 3 ಕುದಿ ಬರೋವರೆಗೂ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ ಈಗ ಚೆನ್ನಾಗಿ ಸೋಪ್ ಬೇಸ್ ಕರಗಿದೆ. ಸೊ ಈಗ ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿರೋ ಪಪ್ಪಾಯ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸ್ಕಿನ್ಗೆ ತುಂಬಾ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಪಪ್ಪಾಯ ಹಾಕಿರೋದ್ರಿಂದ ಫೇಸ್ಗೆ ಗ್ಲೋ ಅಷ್ಟೇ ಅಲ್ಲ, ವೈಟ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈಗ ಒಂದು 2ರಿಂದ 3 ನಿಮಿಷದ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಆಗೋವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ. ಪಪ್ಪಾಯ ನೀರಿನಂಶ ಇರೋದ್ರಿಂದ ಒಂದು 2 ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ. ಆಗ ಒಂದು 2 ತಿಂಗಳವರೆಗೂ ಸ್ಟೋರ್ ಮಾಡ್ಕೊತೀವಲ್ಲ, ಸೊ ಅದಕ್ಕೋಸ್ಕರ ಇದಕ್ಕೆ ನಾನು ವಿಟಮಿನ್ ಸಿ ಅಥವಾ ಈ ಕ್ಯಾಪ್ಸೂಲ್ನ ಯೂಸ್ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ನಾನು ವಿಟಮಿನ್ ಸಿನ ಯೂಸ್ ಮಾಡ್ತಾಯಿದ್ದೀನಿ. ಫೇಸ್ಗೆ ತುಂಬಾ ನ್ಯಾಚುರಲ್ ಆಗಿ ಇದು ಕೂಡ ಲುಕ್ ಕೊಡುತ್ತೆ. ಮತ್ತು ಪಿಂಪಲ್ಸ್ ಏನಾದರೂ ಇದ್ದರೆ ಇದು ಪಿಂಪಲ್ಸ್ನ ಹೋಗಿಸೋದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಬೋದು. ನಾನು 2 ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಕೂಡ ಹಾಕ್ಕೊಳ್ಬಾರ್ದು. ಸೊ 2 ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಒಂದು 5ರಿಂದ 6 ಸೋಪ್ ಮಾಡ್ತಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಇಷ್ಟಾದರೆ ಸಾಕಾಗುತ್ತೆ. ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಬಿಸಿ ನೀರಿಂದ ರಿಮೂವ್ ಮಾಡ್ಕೊಳ್ಳೋಣ. ಈಗ ಬಿಸಿ ಬಿಸಿ ಇರೋದನ್ನೇ ಸೋಪ್ ಮೊಳಗೆ ಹಾಕ್ಕೊಂಡು ನಾವು ಸೋಪ್ನ ತಯಾರಿಸ್ಕೊಳ್ಬೋದು. ಒಂದು 10ರಿಂದ 15 ನಿಮಿಷದೊಳಗಡೆ ಸೋಪ್ ರೆಡಿ ಆಗಿಬಿಡುತ್ತೆ. ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಬೇವಿನ ಸೊಪ್ಪಲ್ಲಿ ಕೂಡ ನಾನು ಸೋಪ್ನ ಮಾಡಿ ತೋರಿಸಿದ್ದೀನಿ. ಸೊ ಅದು ಕೂಡ ನಿಮ್ಗೆ ಇಷ್ಟ ಇತ್ತು ಅಂದರೆ ವಿಡಿಯೋನ ನೋಡ್ಕೊಬೋದು. ಪೇಜ್ಗೆ ಹೋಗಿ ಫುಲ್ ವಿಡಿಯೋನ ನೋಡಿ. ತುಂಬಾ ಪಿಂಪಲ್ಸ್ ಏನಾದರೂ ಇದ್ದರೆ ಅಥವಾ ಮೈಕೆ ಏನಾದರೂ ಅಲರ್ಜಿ ಇತ್ತು ಅಂದರೆ ಆ ಸೋಪ್ನ ಮಾಡ್ಕೊಳ್ಳಿ. ತುಂಬಾ ನ್ಯಾಚುರಲ್ ಆಗಿ ಯಾವುದೇ ರೀತಿಯಾಗಿ ಕೆಮಿಕಲ್ ಯೂಸ್ ಮಾಡ್ದಿರಾ ಸೋಪ್ನ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಮತ್ತು ಬೇವಿನ ಸೊಪ್ಪು ವಿಡಿಯೋದಲ್ಲಿ ಕೂಡ ನಾನು ತೋರಿಸಿದ್ದೀನಿ. ನೀವು ಕೂಡ ಯೂಟ್ಯೂಬ್ ಪೇಜ್ಗೆ ಹೋಗಿ ಚೆಕ್ ಮಾಡಿ ಇಷ್ಟ ಇತ್ತು ಅಂದರೆ ನೋಡಿ. ಸುಲಭವಾಗಿ 1ರಿಂದ 1-2 ಅವರ್ ಹಾಗೆ ಆರೋದಕ್ಕೆ ಬಿಟ್ಬಿಟ್ರೆ ಸಾಕು. ಫ್ರಿಜ್ಜು ಅಥವಾ ಬಿಸಿಲು ಏನೂ ಬೇಕಾಗಿರೋದಿಲ್ಲ. ಹಾಗೆ ಗಾಳಿಗೆ ಹಾರ್ಕೊಂಡ್ಬಿಡುತ್ತೆ. ನೀವು ಎಲ್ಲಿ ಬೇಕಾದರೂ ಇಟ್ಟು 1-2 ಅವರ್ ಬಿಟ್ಟರೆ ಸಾಕು. ತುಂಬಾ ಚೆನ್ನಾಗಿ ಸೋಪ್ ರೆಡಿ ಆಗಿಬಿಡುತ್ತೆ. ಥ್ಯಾಂಕ್ ಯು.